ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇಂದು ನಾವು ವೃಷಭ ರಾಶಿಯವರ ಬಗ್ಗೆ ಅತ್ಯಂತ ಭಯಾನಕ ಮತ್ತು ಜಾಗರೂಕತೆಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ 4 ದಿನಗಳಲ್ಲಿ ಒಬ್ಬ ಸ್ತ್ರೀ ನಿಮ್ಮ ಮೇಲೆ ಕ್ಷುದ್ರ ಪೂಜೆಗಳನ್ನ ಮಾಡ್ತಾ ಇದ್ದಾಳೆ. ನಿಮ್ಮ ಕುಟುಂಬವನ್ನ ಮಣ್ಣು ಪಾಲು ಮಾಡೋದಕ್ಕೆ, ನಿಮ್ಮನ್ನ ನಾಶ ಮಾಡೋದಕ್ಕೆ, ಹಾಗೆ ವಂಚನ ಹಾಕ್ತಾ ಇದ್ದಾಳೆ. ಆಕೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾಳೆ. ಆಕೆ ಯಾರು ಎಂಬುದನ್ನ ಇಂದು ಈ ವಿಡಿಯೋದಲ್ಲಿ ಪೂರ್ಣ ವಿವರಗಳೊಂದಿಗೆ ಬಹಿರಂಗಪಡಿಸ್ತಾ ಇದ್ದೇವೆ. ವೃಷಭ ರಾಶಿಯವರೇ, ತಕ್ಷಣ ಈ ವಿಡಿಯೋಗೆ ಲೈಕ್ ಮಾಡಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿದಾಗ ಶತ್ರುಗಳು ಹಾವಿಗಿಂತಲೂ ಕೂಡ ಅಪಾಯಕಾರಿಯಾಗಿರುವುದು ಕಂಡು ಬಂದಿದೆ. ನಿಮ್ಮ ಶತ್ರು ಸ್ತ್ರೀಯು ನಿಮ್ಮ ಫೋಟೋ ಇಟ್ಕೊಂಡು ಸ್ಮಶಾನದಲ್ಲಿ ಪೂಜೆ ಮಾಡಿಸೋದು ಅಥವಾ ನಿಮ್ಮ ಮನೆಯ ಹೊಸ್ತಿಲ ಬಳಿ ತಾಂತ್ರಿಕ ಪ್ರಯೋಗಗಳನ್ನ ಮಾಡಿಸ್ತಾ ಇದ್ದಾಳೆ. ವಿಚಿತ್ರ ಏನಪ್ಪಾ ಅಂದ್ರೆ, ಆಕೆ ಹೊರಗಡೆ ನಿಮ್ಮ ಅತಿ ದೊಡ್ಡ ಫ್ರೆಂಡ್ ಅಂತೆ ನಟನೆ ಮಾಡ್ತಾಳೆ. ನಾನು ನಿಮ್ಮವರೇ ಅಲ್ವಾ, ನಿಮ್ಮ ಒಳ್ಳೆತನ ನಾನು ಬಯಸ್ತೀನಿ ಅಂತ ಸಿಹಿಯಾಗಿ ಮಾತನಾಡ್ತಾಳೆ. ಆಕೆ ಕುರುಡಾಗಿ ನೀವು ನಂಬಿ ಸಲಹೆ ಕೇಳಲು ಹೋಗ್ತೀರಾ. ಆದ್ರೆ ಆಕೆ ನೀಡುವ ಪ್ರತಿ ಸಲಹೆ ಕೂಡ ನಿಮ್ಮನ್ನ ಪ್ರಪಾತಕ್ಕೆ ತಳ್ಳೋದಿಕ್ಕೆ ಸಿದ್ಧಪಡಿಸಿದ ಹಾದಿಯ ಹಾಗಿರುತ್ತೆ. ರಾಹು ಕೇತುಗಳಿಗಿಂತಲೂ ಭಯಾನಕ ಶತ್ರು ಎಂಬುದನ್ನ ನೀವು ಮರೆಯೋದಿಕ್ಕೆ ಹೋಗ್ಬೇಡಿ. ಆದ್ರೆ ನೀವು ಎದುರೋದಕ್ಕೆ ಹೋಗ್ಬೇಡಿ. ಭಗವಂತ ಈ ವಿಡಿಯೋ ಮೂಲಕ ಆಕೆಯ ಅಸಲಿ ಬಣ್ಣವನ್ನ ಬಯಲು ಮಾಡ್ತಾ ಇದ್ದಾರೆ. 2026ರ ಆರಂಭದಿಂದ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಕಾಣ್ತಾ ಇವೆ. ಕೆಲಸಗಳು ಅರ್ಧಕ್ಕೆ ನಿಲ್ತಿವೆ. ಇದಕ್ಕೆ ಕಾರಣ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಏನಲ್ಲ, ಬದಲಾಗಿ ನಿಮ್ಮ ಶತ್ರುಗಳು ಮಾಡುತ್ತಿರುವ ಕುತಂತ್ರ, ನಿಮ್ಮ ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಜಗಳಗಳು ಉಂಟಾಗೋದಕ್ಕೆ ಆಕೆಯೇ ಕಾರಣ. ನೀವು ಎಲ್ಲಿ ಮುನ್ನಡೆದು ಬಿಡ್ತೀರೋ ಎಂಬ ಅಸೂಯೆಯಿಂದ ನಿಂಬೆಹಣ್ಣಿನ ಪ್ರಯೋಗದ ಮೂಲಕ ನಿಮ್ಮ ಅದೃಷ್ಟವನ್ನ ಕಟ್ಟಿ ಹಾಕ್ತಾ ಇದ್ದಾಳೆ ಆಕೆ. ಆಕೆಯ ಹೆಸರನ್ನ ನೀವು ತಿಳಿದೇ ಇದ್ರೆ ನೀವು ದೊಡ್ಡ ತಪ್ಪು ಮಾಡಿದಂತೆಯೇ ಸರಿ. ನಿಮ್ಮ ಕುಲದೇವತೆಯನ್ನ ತನ್ನ ತಂತ್ರವಿದ್ಯೆಯಿಂದ ಬಂಧಿಸಿದ್ದಾಳೆ. ಅದಕ್ಕಾಗಿಯೇ ನೀವು ಎಷ್ಟು ಪೂಜೆ ಮಾಡಿದ್ರು ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ. ಆತ್ಮೀಯರೇ, ಶತ್ರುಗಳ ಆದಾಗ ಈಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ ತಿಂಗಳುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ತಾ ಇವೆ. ನೀವು ನಿಮ್ಮ ಬಂಧು ಮಿತ್ರರನ್ನ ಕುರುಡಾಗಿ ನಂಬಿ ನಿಮ್ಮ ಗುಟ್ಟನ್ನೆಲ್ಲ ಕೂಡ ಬಿಟ್ಕೊಂಡು ಬಿಡ್ತೀರಾ. ಆದ್ರೆ ಅವರ ಮನಸ್ಸಲ್ಲಿ ವಿಷ ತುಂಬಿರುತ್ತೆ. ನೀವು ಕಷ್ಟದಲ್ಲಿದ್ದಾಗ ಹೊರಗೆ ಮರುಕ ತೋರಿಸಿ ಒಳಗೆ ಹಬ್ಬ ಆಚರಿಸಿಕೊಳ್ಳುವವರು ಇವರಾಗಿ ಇರ್ತಾರೆ ಅಲ್ವಾ. ನಿಮ್ಮ ಮನೆಯ ಲಕ್ಷ್ಮಿಯನ್ನ ಮತ್ತು ನೆಮ್ಮದಿಯನ್ನ ಮಾತುಗಳಿಂದಲೇ ಇವರು ತೋರಿಸ್ತಾ ಇರ್ತಾರೆ. ನೀವು ಬೆಳೆಯುವುದನ್ನ ಕಂಡು ಹೊಟ್ಟೆ ಉರಿಯುವ ಈ ಆಪ್ತ ಕುಲದ ಪಾಪಿಗಳೇ ಈಗ ಅಸ್ಥಿಪಂಜರದಂತೆ ನಿಮ್ಮ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಲ್ವಾ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದಿರೋದಕ್ಕೆ ಇವರೇ ಕಾರಣ ಆಗಿರಬಹುದು. ಅಸೂಯೆಯು ಇರ್ತಾಳೆ. ಇವರ ಒಂದು ಅಸೂಯೆಯ ಮೂಲ ಮತ್ತು ಶತ್ರು ಸ್ತ್ರೀ ಲಕ್ಷಣಗಳು. ಅವಳು ಯಾವ ತರ ಹೆಂಗಿರ್ತಾಳೆ, ಯಾಕೆ ನಿಮ್ಮನ್ನ ಕಾಡ್ತಾ ಇದ್ದಾಳೆ, ಯಾರ ಜೀವನದಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾರು ಇತರರ ಮೇಲೆ ಅವಲಂಬಿತ ಆಗಿರ್ತಾರೋ ಅಂಥವರಿಗೆ ನಿಮ್ಮ ಏಳಿಗೆ ಕಂಡು ಸಹಿಸೋದಕ್ಕೆ ಆಗೋದಿಲ್ಲ. ಇಷ್ಟೇ ಸಿಂಪಲ್. ಇವರು ನನಗಿಂತ ಕೆಳಮಟ್ಟದವರಲ್ಲ, ಇವರಿಗೆ ಇಷ್ಟೊಂದು ಸುಖ ಹೇಗೆ ಬಂತು ಅಂತ ಆಕೆ ಹೊಟ್ಟೆ ಕಿಚ್ಚು ಪಡ್ಕೊಂತ ಹೋಗ್ತಾ ಇರ್ತಾಳೆ. ನೀವು ಸುಖವಾಗಿರೋದು ಅಥವಾ ಹೊಸ ವಸ್ತುಗಳನ್ನ ಖರೀದಿ ಮಾಡೋದು ಆಕೆಗೆ ಇಷ್ಟ ಆಗೋದಿಲ್ಲ. ರಕ್ತ ಕುದೀತಾ ಇರುತ್ತೆ. ನೀವು ಈ ಹೊಸದು ಏನಾದರೂ ತಗೊಂಡ್ರೆ ಆಕೆಗೆ ರಕ್ತ ಕುದಿಯುತ್ತೆ. ನಿಮ್ಮ ಗೆಲುವನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತಾಳೆ, ಅಸೂಯೆ ಪಡ್ತಾಳೆ, ಕ್ಷುದ್ರ ಪೂಜೆ ಮಾಡಿಸ್ತಾಳೆ. ಈ ವಿಡಿಯೋ ನೋಡ್ತಿರೋದು ನಿಮ್ಮ ಅದೃಷ್ಟ. ಇದರಿಂದ ಆಕೆ ಪ್ಲಾನ್ ಬಟ್ಟ ಬಯಲಾಗುತ್ತೆ. ನೀವು ಯಾವಾಗಲೂ ಮಾತಿನ ಮೇಲೆ ನಿಗಾ ಇರಲಿ. ವೃಷಭ ರಾಶಿಯವರೇ, ನಿಮ್ಮ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ, ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಎಲ್ಲರಿಗೂ ಹೇಳಿ ಬಿಡೋದನ್ನ. ನಾನು ಮುಂದಿನ ತಿಂಗಳು ಮನೆ ಕಟ್ತಾ ಇದ್ದೀನಿ, ಹೊಸ ಕಾರು ಖರೀದಿ ಮಾಡ್ತಾ ಇದ್ದೀನಿ, ನನ್ನ ಪತ್ನಿ ಅಥವಾ ಪತಿ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ನೀವು ಹೆಮ್ಮೆಯಿಂದ ಹೇಳ್ತೀರಾ. ಆದ್ರೆ ನೀವು ಹೇಳುವ ಪ್ರತಿ ಮಾತು ಅವರ ಕಿವಿಗೆ ವಿಷದಂತೆ ನಾಟುತ್ತೆ. ನೀವು ಎಲ್ಲರನ್ನು ಕೂಡ ನಿಮ್ಮವರಂತ ನಂಬ್ತೀರಾ. ಆದ್ರೆ ಅವರ ಮನಸ್ಸಿನಲ್ಲಿರುವ ಪಾಪವನ್ನ ಗುರುತಿಸೋದಕ್ಕೆ ವಿಫಲರಾಗ್ತೀರಾ. ನರದೃಷ್ಟಿಯ ಪ್ರಭಾವದಿಂದ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ. ನಿಮ್ಮ ಗುಟ್ಟನ್ನ ನಿಮ್ಮಲ್ಲಿ ಏರಿಸಿಕೊಳ್ಳೋದು ಈಗ ಅನಿವಾರ್ಯ ಆಗುತ್ತೆ. ಕ್ಷುದ್ರ ಪೂಜೆಯ ಸಂಕೇತಗಳು ಮತ್ತು ಮನೆ ಮದ್ದಿನಂತಹ ಪರಿಹಾರ. ನಿಮ್ಮ ಮನೆಯಲ್ಲಿ ಏನಾದರೂ ಯಾವ ಎನರ್ಜಿ, ನೆಗೆಟಿವ್ ಎನರ್ಜಿ ಇದೆಯಾ ಅಥವಾ ನೀವು ತಿಳಿದುಕೊಳ್ಳೋದಕ್ಕೆ ಕೆಲವು ಸಿಂಪ್ಟಮ್ಸು, ಸಂಕೇತಗಳು ಅಂತ
ಹಠಾತ್ತವಾಗಿ ಇರ್ತವೆ. ಮನೆಯಲ್ಲಿ ಕೀಟಗಳು ಬರ್ತವೆ, ಬಾವಲಿಗಳು ತಿರುಗಾಡುತ್ತೆ, ಕೆಂಪು ಇರುವೆಗಳ ಸಾಲು ಬರುತ್ತೆ ಅಥವಾ ಜೇಡ್ರು ಬಲೆಗಳು ವಿಪರೀತ ಆಗಿರುತ್ತೆ. ಕಾರಣ ಇಲ್ಲದೇನೆ ದಂಪತಿಗಳ ನಡುವೆ ಜಗಳ ಆಗುತ್ತೆ. ಇವೆಲ್ಲವೂ ಕೂಡ ಇದರ ಲಕ್ಷಣ ಆಗಿರಬಹುದು. ಇದಕ್ಕೆಲ್ಲ ಮಹಾಪರಿಹಾರ ಏನು? ತಕ್ಷಣ ಹನುಮಂತನ ಗುಡಿಗೆ ಹೋಗಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆಂಜನೇಯನ ಪಾದದ ಸಿಂಧೂರವನ್ನು ಅದಕ್ಕೆ ಹಚ್ಚಿ, ನಂತರ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಗಂಟುಗಳನ್ನು ಹಾಕಿ, ಪ್ರತಿ ಗಂಟು ಹಾಕುವಾಗ ಓಂ ಹನುಮತೆ ನಮಃ ಅಂತ ಮಂತ್ರ ಜಪಿಸಿ ಈ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ. ಇದರಿಂದ ಎಂಥ ತಂತ್ರ ಮಂತ್ರ ಯಂತ್ರ ಏನು ಕೂಡ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಈಗ ಆ ಅಸಲಿ ಶತ್ರು ಯಾರು ಅಂತ ಹೇಳುವ ಸಮಯ ಆಕೆ ಬೇರೆ ಯಾರು ಅಲ್ಲ, ನಿಮ್ಮ ರಕ್ತ ಸಂಬಂಧಿ ಅಥವಾ ಅತಿ ಹತ್ತಿರದ ಬಂಧು ಆಗಿರ್ತಾಳೆ. ಆಕೆ ಹೆಸರು ಎಸ್ಪೆಷಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಬಂಧುಗಳ ಪಟ್ಟಿಯನ್ನು ಒಂದ್ಸಲ ನೀವು ಚೆಕ್ ಮಾಡಿ. ಎಸ್ ಹೆಸರಿನ ಮಹಿಳೆ ನಿಮ್ಮ ಮುಂದೆ ಹೇಗೆ ವರ್ತನೆ ಮಾಡ್ತಿದ್ದಾಳೆ ಎಂಬುದನ್ನು ನೀವು ಗಮನಿಸಿ ನೋಡಿ. ಆಕೆ ಜೊತೆ ನೀವು ಯಾವುದೇ ಕಾರಣಕ್ಕೂ ಜಗಳ ಆಡಬೇಡಿ. ಅಂದರೆ ನಿಮ್ಮ ಗುಟ್ಟು ಮತ್ತು ಪ್ಲಾನ್ಗಳನ್ನು ಹಾಕಿ ಕೇಳೋದನ್ನು ಸ್ಟಾಪ್ ಮಾಡಿಬಿಡಿ. ನಿಮ್ಮನ್ನು ಹೊಗಳುವವರ ಬಗ್ಗೆ ಜಾಗರೂಕರಾಗಿರಿ. ಹನುಮಾನ್ ಚಾಲೀಸವನ್ನು ಸದಾ ಪಠಿಸಿ. ಬಜರಂಗ ಬಲಿಯು ನಿಮ್ಮನ್ನು ಕಾಪಾಡ್ತಾರೆ. ಈ ಉಪಯುಕ್ತ ಮಾಹಿತಿ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಅನ್ವಯ ಆಗೋದಿಲ್ಲ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.